ನಮ್ಮ ಒಂದು ವಿಡಿಯೋ ನೋಡಿ ರೈಡಿಂಗ್ ಜೋಡಿಯ ಈ ಒಂದು ಕಾರ್ಯಕ್ಕೆ ಬೆಳ್ತಂಗಡಿ ತಾಲೂಕಿನ ಜನತೆಯ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೆಮ್ಮೆಯ ಶಾಸಕರು ಇಮಿಡಿಯೇಟ್ ನಿಮ್ಗೆ ಫೋನ್ ಮಾಡಿದ್ದು. ಸೊ ನನ್ನ ಲೆಕ್ಕದಲ್ಲಿ ಅಲ್ಲ, ದೇವರು ಕೊಟ್ಟರು, ದೇವರ ಮುಖಾಂತರ ಮನುಷ್ಯನ ರೂಪದಲ್ಲಿ ಕೊಡ್ತಾ ಇದ್ದೆ. ಖಾಲಿ ಒಂದು ವಿಡಿಯೋ ಅವರಾಗಿ ನೋಡಿ ಅವರಾಗೆ. ಅಮ್ಮ ನಮಸ್ತೆ. ಬಂದರು MLA ಅವರು. ಸರ್ ನಮಸ್ತೆ. ಅಮ್ಮ ನಮಸ್ತೆ. ಇದರಲ್ಲಿ ಹೌದು, ಆಕ್ಚುಲಿ ಇದು ಮನೆ ನಾನು ಮುಂಚೆ ಅದು ಎದುರುಗಡೆ ಶಾಪ್ ಟೈಮ್ ಮಾಡಿ ಅದು ನಿಮ್ದೆ. ಹೌದು. ಇದರಲ್ಲಿ ಒಂದು 15-20 ವರ್ಷ ನನ್ನ ಜಿಮ್ ಇತ್ತು ಮೇಲೆ, ಫಸ್ಟ್ ತಾಲೂಕಲ್ಲಿ ಜಿಮ್. ಬೊಂಡ ಗಿಂಡ ಊಟ ಆಗಿದ್ದ ಎಲ್ಲ ಆಗಿದೆ. ಸರ್ ನಮಸ್ತೆ. ಯಾವ ಕ್ಲಾಸು? ನಾನು ಇದಕ್ಕೆ ಹಾಕಿದ್ದೇನೆ. ಹೌದು, ಬನ್ನಿ. ಥ್ಯಾಂಕ್ ಯು. ನಮ್ಮ ಹೆಮ್ಮೆಯ ಶಾಸಕರು ಖಾಲಿ ಒಂದು ವಿಡಿಯೋ ಅವರಾಗೆ ನೋಡಿ ಅವರಾಗೆ ಕಾಲ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಉಂಟು. ನಮ್ಮ ಬೆಳ್ತಂಗಡಿ ತಾಲೂಕಿನ ಜನತೆಗೆ ಒಂದು ಇವರನ್ನು ಒಂದು ಓಟ್ ಹಾಕಿ ವಿನ್ ಮಾಡಿದಾಗ ಸಾರ್ಥಕ ಭಾವನೆ ಬರ್ತಾ ಉಂಟು ನಮಗೆ. ಒಂದು ಬಡವರ ಒಂದು ಕಷ್ಟಕ್ಕೆ ಕೂಡಲೇ ಸ್ಪಂದಿಸಿದ್ದಾರೆ. ನಾವೆಲ್ಲ ನ್ಯೂಸಲ್ಲೆಲ್ಲ ನೋಡ್ತಿದ್ದೆವು, ಇವತ್ತು ಲೈವ್ ಆಗಿ ನೋಡ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತಾ ಉಂಟು ಸರ್ ನೀವು ಬಂದದಕ್ಕೆ. ಅವರ ಜಗದೀಶ್ ಅವರಿಗೆ ಒಂದು ಧನ ಸಹಾಯ ಮಾಡ್ಬೇಕಂತ ಹೇಳಿ ಇಷ್ಟು ಒಂದು ಎಂತ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಅವರೊಂದು ಟೈಮ್ ಕೊಡ್ತಾರಲ್ಲ, ಅದೇ ನಮ್ಮ ಬೆಳ್ತಂಗಡಿಯ ಜನತೆಗೆ ಒಂದು ಸಿಕ್ಕಿದ ಭಾಗ್ಯ. ಮತ್ತೊಂದು ಕ್ವಶನ್ ಉಂಟು, ಕೇಳ್ಬೋದು ಸರ್? ತುಂಬಾ ರೂಮರ್ ಉಂಟು ಕ್ಷೇತ್ರ ಬದಲಾವಣೆ ಮಾಡ್ತೀರಂತ ಹೇಳಿ. ಆದ್ರೆ ನಮ್ಮ ತಾಲೂಕಿಗೆ ನೀವು ಬೇಕು, ಜನಗಳ ಬೇಡಿಕೆ, ನೀವು ಇಲ್ಲೇ ಇರ್ಬೇಕಂತ ಹೇಳಿ. ಅಂದ್ರೆ ರೂಮರ್ ಅದು ಅದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ ನಮಗೆ. ಎಲ್ಲ ಕಡೆ ಹೇಳ್ತಾರೆ ಕುಂಜೇರ ಬೇತೆ ದಿಕ್ಕಿಗೆ ಉಂತುವರಿಗೆ ಮೂಲು ಬೇತೆ ಚೇಂಜ್ ಆಗ್ತಾರಿಗೆ ಹೇಳ್ತಾರೆ. ಹಾಗೆ ಮತ್ತೆ ಅದಕ್ಕೆ ನೀವೇ ಹೇಳ್ಬೇಕು ಸ್ಪಷ್ಟೀಕರಣ. ಅದು ರೂಮರ್ ಅಲ್ಲ, ಖಂಡಿತ ರೂಮರ್ ಆಗಿರ್ಲಿ. ಯಾಕಂದ್ರೆ ನಿಮ್ಮಂತ ಒಂದು ಯುವ ನಾಯಕರು ಸಿಕ್ಕಿದ್ರು ಬೆಳ್ತಂಗಡಿ ತಾಲೂಕಿಗೆ ಒಂದು ಹೆಮ್ಮೆಯ ವಿಷಯ. ವೆಲ್ಕಮ್ ಸರ್, ಕೂತ್ಕೊಳ್ಳಿ. ಅಮ್ಮ ಬನ್ನಿ. ಅಮ್ಮ ನಾನು ಏನೇನು ಹೊಂಡ ಫ್ರೂಟ್ಸ್ ಎಂತ ಬೇಡ. ಊಟ ಆಗಿದೆ ನಿಮ್ದು ಸರ್? ಊಟ ಈಗ ಅದೇ ಬಿಜೆಪಿ ಆಫೀಸಲ್ಲಿ ಬಿಜೆಪಿ ಕಾಲ್ ಮಾಡ್ತಾ ಇದ್ದೆ, ಬರ್ತಾರಾ ಇಲ್ವಾ ಅಂತ ಒಂದು ಡೌಟ್ ಇತ್ತು. ತುಂಬಾನೇ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ಹಾಗೆ ನಮ್ಮ ಒಂದು ವಿಡಿಯೋ ನೋಡಿ ಅದೊಂದು ರೆಸ್ಪಾನ್ಸ್ ಮಾಡಿದೀರಾ, ತುಂಬಾನೇ ಥ್ಯಾಂಕ್ಸ್ ಅದಕ್ಕೆ ಸರ್. ಇದೊಂದು ನಮ್ಮ ವಿಡಿಯೋಗೆ ಸಿಕ್ಕಿದ ದೊಡ್ಡ ಒಂದು ಇಂಪ್ಯಾಕ್ಟ್ ಅಂತ ಹೇಳ್ಬೋದು, ಫಲಶ್ರುತಿ ಅಂತ ಹೇಳ್ಬೋದು. ನಮ್ಗೆ ಇಷ್ಟೇ ಬೇಕಾದದ್ದು. ನಾವು ಇಷ್ಟೆಲ್ಲ ಒಂದು ಕಷ್ಟಪಟ್ಟು ಒಂದು ವಿಡಿಯೋ ಮಾಡುವಾಗ ಅದಕ್ಕೆ ಸ್ವತಃ ನಮ್ಮ ಶಾಸಕರೇ ಸ್ಪಂದಿಸಿ ಈಗಿನ ಒಂದು ಕಾಲಘಟ್ಟದಲ್ಲಿ ಬಿಸಿ ಶೆಡ್ಯೂಲ್ ಇತ್ತು ಅವ್ರದ್ದು, ಆದ್ರೂ ಸರ್ ನಮ್ಮ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಧನ ಸಹಾಯ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ರೈಡಿಂಗ್ ಜೋಡಿ ಖ್ಯಾತಿಯಲ್ಲಿ ಇವತ್ತು ಸಮಾಜದ ಬೇರೆ ಬೇರೆ ಸಮಸ್ಯೆಗಳನ್ನು ಗುರುತಿಸಿ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ರೈಡಿಂಗ್ ಜೋಡಿಯ ಒಂದು ವಿಡಿಯೋವನ್ನು ನಾನು ನೋಡಿದೆ. ಜಗದೀಶ್ ಅವರ ವಿಡಿಯೋ ನೋಡಿ ಏನು ಅವರ ಒಂದು ಸಾಮಾಜಿಕ ಕಳಕಳಿ ಇದೆ, ಅದಕ್ಕೆ ಶಕ್ತಿಯನ್ನು ತುಂಬಬೇಕು, ಅವ್ರ ಜೊತೆ ನಿಲ್ಲಬೇಕು ಅಂತ ಹೇಳಿ ಅವರನ್ನು ಸಂಪರ್ಕ ಮಾಡಿದ್ದೇನೆ. ಪ್ರಾಯಶಃ ರೈಡಿಂಗ್ ಜೋಡಿಯ ಈ ಒಂದು ಕಾರ್ಯಕ್ಕೆ ಬೆಳ್ತಂಗಡಿ ತಾಲೂಕಿನ ಜನತೆಯ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನಷ್ಟು ಈ ರೀತಿ ಕೆಲಸ ಮಾಡುವಂತ ಶಕ್ತಿಯನ್ನು ದೇವರು ಕರುಣಿಸಲಿ ಎನ್ನುವಂತ ಪ್ರಾರ್ಥನೆಯನ್ನು ದೇವರ ಹತ್ರ ಮಾಡ್ತೇನೆ. ಧನ್ಯವಾದಗಳು ಸರ್, ಧನ್ಯವಾದಗಳು.
ಟೈಮ್ 2:45 ಆಗ್ತಾ ಬಂತು. ಶಾಸಕರು 2:15 ಕರೆಕ್ಟ್ ಬಂದಿದ್ದಾರೆ. ಖುಷಿಯ ವಿಚಾರ ಅಂತ ಹೇಳಿದರೆ ಖುದ್ದು ಅವರು ನಮ್ಮ ಮನೆಗೆ ಬಂದು ಜಗದೀಶ್ ನಾಯಕ್ ಅವರಿಗೆ ಧನ ಸಹಾಯ ಮಾಡಿದ್ದಾರೆ. ಅದನ್ನು ತಲುಪಿಸ್ಲಿಕ್ಕೆ ಈಗ ಜಗದೀಶ್ ನಾಯಕರ ಅಂಗಡಿಗೆ ಹೋಗ್ತಾ ಇದ್ದೇವೆ. ಅದೇ ರೀತಿ ಅಲ್ಲಿ ಅಂಗಡಿಗೆ ಸಹ ಅವರು ಸ್ವಲ್ಪ ಸರಿ ಮಾಡಿ ಕೊಡ್ಲಿಕ್ಕೆ ನಮ್ಮ ಅಧ್ಯಕ್ಷರಾದ ಪ್ರೀತಮ್ರಿಗೆ ಸೂಚಿಸಿದ್ದಾರೆ. ಅದನ್ನು ಸಹ ಒಂದು ಮಾಡ್ತಾರೆ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಹೋಗುವ, ಜಗದೀಶ್ರು ಪಾಪ ಕಾಯ್ತಿದ್ದಾರೆ ಶಾಸಕರು ಬರ್ತಾ ಇದ್ದಾರೆ ಅಂತ ಹೇಳಿ. ಆದ್ರೂ ನಾವು ಅದ್ರ ಬಗ್ಗೆ ಅವರಿಗೆ ಒಂದು ಮಾತಾಡಿಸ್ಕೊಂಡು ಬರುವ. ಎಸ್, ಶಾಸಕರು ಬೇರೆ ಒಂದು ಕಡೆ ಹೋಗ್ಲಿಕ್ಕಿತ್ತು, ಹಾಗಾಗಿ ಅರ್ಜೆಂಟಾಗಿ ಆ್ಯಕ್ಚುಲಿ ನಮ್ಮನೆ ಬರಲಿಕ್ಕೆ ಹೇಳಿದ್ದವರು, ಆದರೂ ಸಹ ಅಲ್ಲಿ ನಮ್ಮ ಮನೆಯವರೆಗೆ ಬಂದು ಅದೊಂದು ಧನ ಸಹಾಯ ಮಾಡಿದ್ದಾರೆ. ಅದನ್ನು ನಾವು ಕೂಡಲೇ ಈಗ ಜಗದೀಶ್ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಪ್ರೋಗ್ರಾಮ್ ಇತ್ತು. ಶಾಸಕರು ನಮ್ಮ ವಿಡಿಯೋಕ್ಕೆ ಸ್ಪಂದಿಸಿ ಒಳ್ಳೆ ಒಂದು ಮೊತ್ತ ಕೊಟ್ಟಿದ್ದಾರೆ. ಅದನ್ನು ನಾವು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಸ್ವತಃ ಜಗದೀಶ್ ಅವರಲ್ಲಿ ಬಂದಿದ್ದೇವೆ. ಅದು ಹ್ಯಾಂಡ್ ಓವರ್ ಮಾಡ್ತಿದ್ದೇವೆ ನಾವು. ಮೊನ್ನೆ ಕೆಲವರು ಲೊಕೇಶನ್ ಕೇಳ್ತಿದ್ರು, ಜಗದೀಶರ ಅಂಗಡಿ ಎಲ್ಲಿ ಅಂತೇಳಿ. ಕರೆಕ್ಟ್ ಅಲ್ಲಿ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಅಂತೇಳಿ ಬೋರ್ಡ್ ಉಂಟು. ನೀರು ಚಿಲುಮೆನ ಸ್ವಲ್ಪ ಎದುರುಗಡೆ ಬಲಬದಿಗೆ ಒಂದು ಸಣ್ಣ ಒಂದು ಬೋರ್ಡ್ ಕೂಡ ಆಗಿದ್ದಾರೆ, ಶ್ರೀ ಗುರು ರಾಘವೇಂದ್ರ. ನಮ್ಮ ಇಲ್ಲಿ ಎಳನೀರು ದೊರೆಯುತ್ತದೆ, ಜಗದೀಶ್ ಕನ್ಯಾಡಿ, ಮೊಬೈಲ್ ನಂಬರ್ ಎಲ್ಲ ಉಂಟು ಅವ್ರದ್ದು. ಅದು ಬೋರ್ಡ್ ಸಹ ಒಂದು ಹೊಸ್ತು ಆಗಬೇಕು ಈಗ ಅವರಿಗೆ. ಇಲ್ಲಿ ನೋಡಿ ತುಂಬ ಜನ ಸಹಾಯ ಮಾಡಿದ್ದಾರೆ, ಎಲ್ಲರಿಗೂ ನಿಮಗೆ ಧನ್ಯವಾದಗಳು. ಮತ್ತೆ ನಿಮ್ಗೆ ಏನು ಹೇಳಲಿಕ್ಕೆ ಉಂಟು? ಅವರ ತಂದೆಯವರಿದ್ದಾರೆ, ಅವರು ಸಹ ಮಾತಾಡ್ತಾರೆ. ಹೇಳಿ. ನಮಗೆ ಏನಿಲ್ಲ ಸರ್, ನಮಗೆ ಮಗಂದು ಒಂದು ಇಂಪ್ರೂವ್ ಆಗಲಿ ಮಾತು ನಿಮ್ಮ ಎಲ್ಲ ಸಹಾಯ ಇರ್ತದೆ. ದೇವರದೆಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ವಿಡಿಯೋ ನೋಡಿ ತುಂಬಾ ಜನ ಅಮೌಂಟ್ ಹಾಕಿದ್ದಾರೆ. ಅವರೆಲ್ಲರಿಗೂ ನಮ್ಮ ರೈಡಿಂಗ್ ಕಡೆಯಿಂದ ಧನ್ಯವಾದ ಹೇಳ್ತೇನೆ. ಅವರ ತಂದೆ ಮೊನ್ನೆ ಒಂದು ನಮ್ಮ ವಿಡಿಯೋ ನೋಡಿ ಅವರ ತಂದೆನ ನೋಡಿ ತುಂಬಾ ಬೇಜಾರಾಗತ್ತೆ ಅಂತ ಹೇಳ್ತಾ ಇದ್ರು. ಅವರ ತಂದೆ ಕೂಡ ಹೇಳ್ತಾ ಇದ್ದಾರೆ, ನನ್ನ ಮಗನ ಒಂದು ಜೀವನ ಸರಿಯಾದ್ರೆ ಅವರಿಗೆ ಬಹಳ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಮಗನ ಜೀವನ ಕೂಡ ಸರಿ ಆಗಲಿ. ಅವರನ್ನು ನೋಡುವಾಗ ನನ್ನ ತಂದೆ ತುಂಬ ಕಾಡ್ತದೆ ನನಗೆ. ಅವರು ಅಷ್ಟು ರೋಡಲ್ಲಿ ಒಂದು ಅಪ್ ಆಗಲಿ ಡೌನ್ ಆಗಲಿ ಅವರು ವೆಯ್ಟ್ ಇದ್ದಾರೆ, ನಮಗೆ ಗೊತ್ತಾಗೋದಿಲ್ಲ ವಿಡಿಯೋದಲ್ಲಿ. ಆ ವೆಯ್ಟನ್ನು ಅವರು ಎತ್ಕೊಂಡು ಹೋಗ್ಬೇಕು. ಅವರಿಗೆ ಕೂಡ ಪ್ರಾಯ ಆಯಿತು, 65 ವರ್ಷ ಆಯಿತು. ಆದರೂ ಕೂಡ ಅವರು ಸಣ್ಣ ಮಗು ಅಂತ ಅವರನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಇನ್ನೂ ಸಹ ಎಲೆಕ್ಟ್ರಿಕ್ ನೀವು ಕೊಟ್ಟಿದ್ದ ಅವ್ರದ್ದು ವೀಲ್ ಚೇರ್ ಬಂದರೆ ಅವರ ಕೆಲಸ ಅವರೇ ಮಾಡ್ಕೊಳ್ತಾರೆ. ಅವರಷ್ಟಕ್ಕೆ ಅವರ ಅಂಗಡಿಗೆ ಮನೆಗೆ ಹೋಗಿ ಬರ್ಬೋದು ಅಲ್ವಾ? ನಮಗೆ ದೀಪಾ ಗೋಲ್ಡ್ ಅಲ್ಲಿ ಕರೆದಿದ್ದಾರೆ, ಬೆಳ್ತಂಡೆ ದೀಪಾ ಗೋಲ್ಡ್, ಪ್ರಖ್ಯಾತ ಚಿನ್ನದ ಮಳಿಗೆ. ಹೋಗುವಲ್ಲ? ಎಸ್, ಒಳಗಡೆ ಹೋಗ್ತೇವೆ. ದೀಪಾ ಗೋಲ್ಡಿಗೆ ಬಂದಿದ್ದೇವೆ. ನಮ್ದು ನೀರು ಚಿಲ್ಮೆ, ಧರ್ಮಸ್ಥಳದ ನೀರು ಚಿಲ್ಮೆಯ ಜಗದೀಶ್ ನಾಯಕ್ ಅಂತ ಹೇಳುವ ಒಂದು ಕರುಣಾಜನಕ ಕತೆ ಅಂತ ಹೇಳಿ ರೀಲ್ಸ್ ಮಾಡಿದ್ದೆವು. ರೀಲ್ಸ್ ಅಪ್ಲೋಡ್ ಆಗಿ ಅರ್ಧ ಗಂಟೆ ಒಳಗೆ ಫಸ್ಟ್ ರಿಯಾಕ್ಷನ್ ನಮ್ಮ ದೀಪಾ ಗೋಲ್ಡ್ ಬಾಳ್ಮಾಮ ಅವ್ರದ್ದು. ಎಲ್ಲ ವಿಷಯದಲ್ಲಿ ನಂದೊಂದು 2 ವರ್ಷದಿಂದ ಯೂಟ್ಯೂಬ್ ಚಾನಲ್ ಉಂಟು. ಪ್ರತಿಯೊಂದು ನಂದು ಒಂದು ನಡೆ ಒಂದು ಚೂರು ಏನಾದರೂ ಕೂಡಲೇ ಫೋನ್ ಮಾಡಿ ನಂಗೆ ಅಡ್ವೈಸ್ ಕೊಡ್ತಾರೆ. ಅವರು ತುಂಬಾ ಖುಷಿ ಆಗ್ತದೆ ಹೇಳುವಾಗ. ಅಂತ ಹೇಳಿದ್ರೆ ತಪ್ಪಿದ್ರೆ ತಿದ್ದಿ ಹೇಳ್ತಾರೆ. ಅದೇ ರೀತಿ ಅವರಿಗೆ ಒಂದು ಕೈಂಡ್ ಹಾರ್ಟಿಗೆ ಒಂದು ತುಂಬಾ ಥ್ಯಾಂಕ್ಸ್. ನನಗೆ ಅವರೇ ಫೋನ್ ಮಾಡಿ ಹೇಳಿದ್ರು, ನನ್ನ ಕಾಂಟ್ರಿಬ್ಯೂಷನ್ ಉಂಟು, ಬನ್ನಿ ಅಂಗಡಿಗೆ ಅಂತ ಹೇಳಿ. ಧನ್ಯವಾದಗಳು ಸರ್. ಏನಾದ್ರು ಹೇಳಿಕೊಟ್ಟ ನಿಮಗೆ? ಇಲ್ಲಪ್ಪ, ನಿಮ್ಮ ವಿಡಿಯೋ ನೋಡಿ ಆದ ಮೇಲೆ ಅದು ನೋಡುವಾಗಲೇ ಸ್ವಲ್ಪ ನನಗೆ ಅವರ ವಿಷಯದಲ್ಲಿ, ಯಾಕೆಂದ್ರೆ ಅಷ್ಟು ಕಾಲು ಸ್ವಲ್ಪ ಇದಾಗಿದ್ರು ಸಹ ಅವರು ಬಲ ಇಲ್ಲ. ಆದ್ರೂ ಸಹ ಅವರನ್ನು ನಾನು ಕೆಲಸ ಮಾಡಬೇಕು, ಹೀಗೆ ಮಾಡಬೇಕು, ನನ್ನ ಜೀವನ ಸಾಗಿಸ್ಬೇಕೆಂದು ಮಾಡಿದ್ದು ಉದ್ದೇಶ ಉಂಟಲ್ಲ, ಅದು 100%. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಕೈ ಕಾಲು ಸರಿ ಇದ್ದು ಇಲ್ಲಿ ತುಂಬಾ ಜನ ಆಚೆ ಹೋಗ್ತಾ ಇದ್ದಾರೆ. ಮಾತಾಡಿ ನಮಗೆ ಪುರ್ಸೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ಉಂಟಲ್ಲ, ಭಾರಿ ಒಂದು ಖುಷಿ ಆಯ್ತು. ಹಾಗಾಗಿ ಇಮಿಡಿಯೇಟ್ ನಿಮ್ಗೆ ಫೋನ್ ಮಾಡಿದ್ದು. ಸೊ ನನ್ನ ಲೆಕ್ಕದಲ್ಲಿ ಅಲ್ಲ, ದೇವರು ಕೊಟ್ಟದ್ದು, ದೇವರ ಮುಖಾಂತರ ಮನುಷ್ಯನ ರೂಪದಲ್ಲಿ ಕೊಡುವುದು. ಧನ್ಯವಾದ ಸರ್. ನಾವು ಸೇತುವೆ ಮಾತ್ರ ನಿಮ್ದು ಈ ಒಂದು ಅಮೌಂಟ್ ಅನ್ನು ಕೂಡಲೇ ಅವರಿಗೆ ತಲುಪಿಸ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ಟೈಮ್ 5:15 ಆಗ್ತಾ ಬಂತು. ದಯಕರ್ ಸರ್ ಅವರ ಕ್ಲಿನಿಕ್ಕಿಗೆ ಬಂದಿದ್ದೇವೆ. ಟೈಮ್ 6:30 ಆಯಿತು. ಪುನಃ ಜಗದೀಶ್ ಅವರ ಮನೆಗೆ ಬಂದಿದ್ದೇನೆ ನಾನು. ದೀಪಾ ಗೋಲ್ಡ್ ಮತ್ತು ದಯಕರ್ ಡಾಕ್ಟ್ರು ಇಬ್ಬರು ಒಂದು ಧನ ಸಹಾಯ ಮಾಡಿದರು, ಪರ್ಸನಲ್ ನಮಗೆ ಕರೆದು. ಅದನ್ನು ನಾವು ಹ್ಯಾಂಡ್ ಓವರ್ ಮಾಡ್ತಿದ್ದೇವೆ ನಮ್ಮ ಜಗದೀಶ್ ಅವರಿಗೆ. ಈ ಅಮೌಂಟನ್ನು ಅವರಿಗೆ ಕೊಡ್ತಾ ಇದ್ದೇವೆ.